ಎಜಿ ನ್ಯೂಸ್ಗೆ ಸ್ವಾಗತ. ಅನ್ನದಾತರ 9 ದಿನಗಳ ಹೋರಾಟದಲ್ಲಿ ಸೌಜನ್ಯಕ್ಕೂ ಬಾರದ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಪ್ಪಲಗುದ್ದಿಯಲ್ಲಿ ಪ್ರತ್ಯಕ್ಷ. ನಾವು ರೈತರ ಪರ ಇದ್ದೀವಿ, ಅನ್ನ ಕೊಟ್ಟ ರೈತರ ಋಣ ನಾವು ತೀರಿಸೋಕಾಗಲ್ಲ. ನಾವು ರೈತರ ಹೋರಾಟದಲ್ಲಿ ಭಾಗಿ ಆಗದಿದ್ರೆ ಏನಂತೆ, ನಮ್ಮ ಸರ್ಕಾರ ಈಗಾಗಲೇ 3,300 ರೂಪಾಯಿ ನಿಗದಿ ಮಾಡಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂಸದೆ ನಿರಂತರ 9 ದಿನಗಳ ಅಹೋರಾತ್ರಿ ಧರಣಿಯಲ್ಲಿ ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಅನ್ನದಾತರು ಗುರ್ಲಾಪುರ ಕ್ರಾಸ್ನಲ್ಲಿ ಧರಣಿ ನಡೆಸಿದ್ರು. ಬಾರದ ಸಂಸದೆ ಜಾರಕಿಹೊಳಿ ಸರ್ಕಾರದ ನಿಗದಿತ ಬೆಲೆ ಕೊಡದ ಕಾರ್ಖಾನೆ ಮುಖಂಡರ ಜೊತೆ ಜಿಲ್ಲಾಧಿಕಾರಿ ಮತ್ತೊಮ್ಮೆ ಚರ್ಚಿಸಲು ಸೂಚಿಸುತ್ತೀನಿ ಎಂದಿದ್ದಾರೆ. ಕಪ್ಪಲಗುದ್ದಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಸರ್ಕಾರಿ ಶತಮಾನೋತ್ಸವದ ಸಮಾರಂಭ ಬಹಳ ಯಶಸ್ವಿಯಾಗಿ ಜರುಗಿದೆ. ಎಲ್ಲ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಮತ್ತು ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಧನ್ಯವಾದಗಳು. ಹಾಗೂ ಮುಂದಿನ ನಿರ್ಮಾಣಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಮಾಡಿ ತಮ್ಮ ಜೀವನ ರೂಪಿಸಿಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹೆಚ್ಚಿನ ತಮ್ಮ ಗ್ರಾಮದ ಹೆಸರು, ತಮ್ಮ ಪೋಷಕರ, ತಮ್ಮ ಶಾಲೆಯ ಹೆಸರನ್ನು ಅವ್ರು ತಂದುಕೊಡ್ತಾರೆ ಅಂತ ಭಾವಿಸ್ತಾರೆ. ಮೇಡಮ್, ಈಗ ರೈತ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಸುಮಾರು 9 ದಿನಗಳ ಕಾಲ ರೈತರು ಏನು ಹೋರಾಟ ಮಾಡ್ತಾ ಇದ್ರು, ತಮ್ಮ ಅನುಪಸ್ಥಿತಿಯಲ್ಲಿ ಎದ್ದು ಕಾಣ್ತಾ ಇತ್ತು. ಅದ್ರ ಬಗ್ಗೆ ಇಲ್ಲ, ಅನುಪಸ್ಥಿತಿ ಅಂದರೆ ಏನಾಯ್ತು, ಬಟ್ ನಮ್ಮ ಸಪೋರ್ಟ್ ಯಾವಾಗಲೂ ರೈತರ ಪರವಾಗಿ ಇದ್ದೇ ಇದೆ. ಯಾಕಂದರೆ ಅನ್ನ ಕೊಡುವ ರೈತರವರು ಯಾವತ್ತೂ ಅವ್ರ ಋಣನ ನಾವು ತೀರ್ಸೋಕ್ಕಾಗಲ್ಲ. ಬಟ್ ಹಾಗಾಗಿ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ, 3,300 ರೇಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ರೈತರು ಕೂಡ ಯಶಸ್ವಿಯಾಗಿ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ನಾನು ಹೇಳಿದ್ದೇನೆ. ಕೆಲವೊಂದಿಷ್ಟು ಕಾರ್ಖಾನೆಯವರು ಆ ಬಿಲ್ಲನ್ನು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ಅದು ಆಯಾ ಜಿಲ್ಲೆಗಳ ಮಂತ್ರಿಗಳ ಜೊತೆ ಜಿಲ್ಲಾಧಿಕಾರಿಗಳು ಡಿಸ್ಕಸ್ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಒಳಪಡುತ್ತೆ ಕಾರ್ಖಾನೆಗಳು ಆ ಒಂದು ದರವನ್ನು ಕೊಡ್ತಾ ಇಲ್ಲ. ಹೌದು, ಕಾರ್ಖಾನೆಯವರು ಅದ್ರ ಬಗ್ಗೆ ಅವರು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆಸಿದ್ದಾರೆ, ಮೀಟಿಂಗ್. ಮತ್ತು ಬೇಕಾದರೆ ಇನ್ನೊಂದು ಬಾರಿ ಮತ್ತೆ ಎಲ್ಲ ಕಾರ್ಖಾನೆಯ ಮಾಲೀಕರು ಮತ್ತು ಯಾರು MDಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸತಿ ಮೀಟಿಂಗ್ ಮಾಡಲಿ ಅಂತ ನಂದು ಕೂಡ ಆಸೆ ಇದೆ. ಅವ್ರ ಮುಂದೆ ಮಾಡ್ತಾರೆ. ಥ್ಯಾಂಕ್ ಯು. ಇನ್ನು ನೆರೆ ಜಿಲ್ಲೆಯ ಸಂಸದರು, ಸಚಿವರು ಹಾಗೂ ಸಕ್ಕರೆ ಸಚಿವರು ಬಂದರೂ ನಮ್ಮ ನೆಮ್ಮದಿಗೆ ಭಂಗವಿಲ್ಲ ಎಂಬಂತೆ ವರ್ತನೆ ಮಾಡಿದ್ದಾರೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.